ಶಿಲ್ಪಾ ಸಾಲ್ವಿ ಅನ್ನುವಂತಹ ಯುವತಿ ಸುಮಾರು 38 ವರ್ಷದ ಯುವತಿಯವಳು ಡೈಟಿಷಿಯನ್ ಆಗಿ ಸೂರತ್ನಲ್ಲಿ ಕೆಲಸವನ್ನು ಮಾಡ್ತಿರ್ತಾಳೆ. ಆಕೆಯ ಗಂಡ ವಿಶಾಲ್ ಸಾಲ್ವಿ ಅನ್ನುವಂಥವನು ವಜ್ರದ ಪಾಲಿಸ್ ಏನು ಮಾಡ್ತಿರ್ತಾರೆ ಅಲ್ಲಿ, ಅಂದರೆ ಆ ಒಂದು ಫ್ಯಾಕ್ಟ್ರಿ ಏನಿರುತ್ತೆ ಅಲ್ಲಿ ಕೆಲಸವನ್ನು ಮಾಡ್ತಿರ್ತಾರೆ. ಸುಮಾರು ಒಂದು 6-7 ವರ್ಷಗಳಿಂದ ಆ ಕೆಲಸವನ್ನು ಕಳೆದುಕೊಂಡಿರ್ತಕ್ಕಂತಹ ವಿಶಾಲ್, ತದನಂತರ ಹೆಂಡತಿ ಏನು ಡೈಟಿಷಿಯನ್ ಆಗಿ ಕೆಲಸವನ್ನು ಮಾಡ್ತಿರ್ತಾಳೆ. ಸೊ ಅದನ್ನೆಲ್ಲ ನೋಡಿಕೊಂಡು ಮನೆಯಲ್ಲಿ ಇರ್ತಿದ್ದ ಅನ್ನುವಂತಹ ಮಾತುಗಳಿದೆ. ಸೊ ಆದರೆ ಒಂದಿನ ಏಕಾಏಕಿ ಪೊಲೀಸ್ ಸ್ಟೇಷನ್ಗೆ ಹೋಗ್ತಾನೆ, ಕಂಪ್ಲೇಂಟನ್ನು ದಾಖಲೆ ಮಾಡ್ತಾನೆ. ಏನು ಅಂತಂದರೆ ಶಿಲ್ಪಾ ಕಾಣೆಯಾಗಿದ್ದಾಳೆ, ಸೊ ನಮ್ಮ ಮನೆಯಲ್ಲಿಲ್ಲ ಅನ್ನುವಂತಹ ಅಂಶವನ್ನು ಪೊಲೀಸರಿಗೆ ವ್ಯಕ್ತಪಡಿಸ್ತಾನೆ. ಹಾಗೆ FIR ಅನ್ನು ಕೂಡ ದಾಖಲೆ ಮಾಡ್ತಾನೆ. ತದನಂತರ ಪೊಲೀಸರು ತನಿಖೆಯನ್ನು ಆರಂಭ ಮಾಡ್ತಾರೆ. ಶಿಲ್ಪಾ ಎಲ್ಲಿ ಹೋಗಿದ್ದಾರೆ, ಸೊ ಡೈಟಿಷಿಯನ್ ಆಗಿದ್ದವರು ಬೇರೆ ಬೇರೆ ವಿಚಾರದಲ್ಲಿ ಅಥವಾ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡವರು ಎಲ್ಲಿದ್ದಾರೆ ಅನ್ನುವಂತಹ ಅಂಶಗಳನ್ನು ಕಲೆ ಹಾಕೋಕ್ಕೆ ಪೊಲೀಸರು ಹೋಗ್ತಾರೆ, ಸೂರತ್ನ ಪೊಲೀಸರು. ಅದಾದ ನಂತರ ಈ ಸಲ್ಬತ್ಪುರ್ ಅನ್ನುವಂತಹ ಒಂದು ಪ್ರದೇಶದಲ್ಲಿ ಒಂದು ಮನೆ ಇರುತ್ತೆ, ಈ ವಿಶಾಲ್ ಅವರ ಒಂದು ಹಳೆಯ ಮನೆ ಇರುತ್ತೆ, ಪಾಳು ಬಿದ್ದ ಮನೆ ಇರುತ್ತೆ. ಅಲ್ಲಿ ಒಂದು ಪೆಟ್ಟಿಗೆ ಸಿಗುತ್ತೆ. ಆ ಪೆಟ್ಟಿಗೆಯಲ್ಲಿ ಈ ಶಿಲ್ಪಾ ಅವರ ಒಂದು ಹೆಣ ಗೋಚರವಾಗುತ್ತೆ. ಸೊ ಇದೊಂದು ಸಿನಿಮ್ಯಾಟಿಕ್ ರೀತಿಯಲ್ಲಿ ಇರುವಂತಹ ಒಂದು ದೃಶ್ಯಗಳನ್ನು ನಿಮಗೆ ಒಂದೊಂದಾಗಿ ಹೇಳ್ತಾ ಹೋಗ್ತೀನಿ. ಏನು ಅಂತಂದರೆ, ಈ ವಿಶಾಲ್ ಅಂತಕ್ಕಂತಹ ವ್ಯಕ್ತಿ ಶಿಲ್ಪಾ ಅವರನ್ನು ಏನು ಮದುವೆ ಆಗಿರ್ತಾನೆ. ತದನಂತರ ದಿನಗಳಲ್ಲಿ ಈ ಶಿಲ್ಪಾ ಅವರ ಮೇಲೆ ಒಂದಿಷ್ಟು ಅನುಮಾನಗಳನ್ನು ವ್ಯಕ್ತಪಡಿಸ್ತಾನೆ ಈ ವಿಶಾಲ್. ಇವರಿಗೆ ಏನಾದರೂ ಇಲ್ಲಿಗಲ್ ಅಫೇರ್ ಇದೆಯಾ ಅನ್ನುವಂತಹ ನಿಟ್ಟಿನಲ್ಲಿ ಒಂದಿಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಿರ್ತಾನೆ ವಿಶಾಲ್. ತದನಂತರ ಕೆಲಸವನ್ನು ಸಹ ಬಿಟ್ಟಿರ್ತಾನೆ. ಜೊತೆಗೆ ಇಬ್ಬರು ಪ್ರೀತಿಯ 2 ಮಕ್ಕಳಿರ್ತವೆ. ಈ ಪೊಲೀಸರು ಈ ಒಂದು ಶಿಲ್ಪಾ ಅವರನ್ನು ಹುಡುಕ್ತಾ ತನಿಖೆಯನ್ನು ಮಾಡ್ತಾ ಅವರ ಒಂದು ಹಳೆಯ ಮನೆ ಕಡೆ ಹೋಗ್ತಾರೆ. ಆ ಹೋಗೋಕ್ಕಿಂತ ಮುಂಚೆ ಪೊಲೀಸರಿಗೆ ಒಂದು ಹಿಂಟ್ ಸಿಗುತ್ತೆ ಇವ್ರ ಮೇಲೆ. ಏನು ಹಿಂಟು ಅಂತಂತಂದರೆ, ಒಂದು ವಾಟ್ಸಪ್ಪಲ್ಲಿ ಒಂದು ಮೆಸೇಜನ್ನು ಬಂದಿರುತ್ತೆ, ಅವರ ಸಂಬಂಧಿಕರಿಗೆಲ್ಲ ಬಂದಿರುತ್ತೆ. ಈ ವಿಶಾಲ್ ಮತ್ತು ಈ ಶಿಲ್ಪಾ ಅನ್ನುವಂಥವ್ರ ಸಂಬಂಧಿಕರಿಗೆ ಒಂದು ಮೆಸೇಜ್ ಬಂದಿರುತ್ತೆ ವಾಟ್ಸಪ್ಪಲ್ಲಿ. ಆ ಮೆಸೇಜ್ನ ಈ ಶಿಲ್ಪಾ ಮತ್ತು ವಿಶಾಲ್ ಅವರ ಮಗು ಏನಿದೆ ಅದು ಕಳಿಸಿರುತ್ತೆ. ಸೊ ಏನು ಅಂತಂದರೆ, ನಾನು ದೊಡ್ಡ ತಪ್ಪು ಮಾಡಿದ್ದೇನೆ, ಶಿಲ್ಪಾ ಇನ್ನೂ ಬದುಕಿಲ್ಲ ಅನ್ನುವಂತಹ ಒಂದು ಮೆಸೇಜ್ ಹರಿದಾಡಿರುತ್ತೆ. ಇಂಥದ್ದೊಂದು ನೋಟ್ ಆ ಮಗುವಿನ ಕೈಗೆ ಸಿಗುತ್ತೆ. ಈ ಒಂದು ಕ್ಲೂವನ್ನು ಆಧರಿಸಿ ಪೊಲೀಸರು ವಿಶಾಲ್ ಮೇಲೆ ಒಂದಿಷ್ಟು ಅನುಮಾನವನ್ನು ವ್ಯಕ್ತಪಡಿಸ್ತಾರೆ. ಹಾಗೆ ವಿಶಾಲನ್ನು ತನಿಖೆಗೆ ಒಳಪಡಿಸ್ತಾರೆ. ಅದಾದ ನಂತರ ಈ ಸೂರತ್ನ ಸವಲತ್ಪುರಕ್ಕೆ ಹೋಗ್ತಾರೆ. ಸೊ ಈ ಸಲ್ಬತ್ಪುರದಲ್ಲಿ ಒಂದಿಷ್ಟು ಇನ್ವೆಸ್ಟಿಗೇಷನನ್ನು ಮಾಡ್ತಾರೆ. ಇವರ ಹಳೆಯ ಮನೆ, ಅಲ್ಲಿ ಯಾರಾದರೂ ಬರ್ತಾ ಇದ್ರಾ, ಅಲ್ಲಿ ಸುತ್ತಮುತ್ತಲ CCTV ಫುಟೇಜ್ಗಳು, ಇವುಗಳನ್ನೆಲ್ಲ ಈ ಪೊಲೀಸರು ಜಾಲಾಡ್ತಾರೆ. ತದನಂತರ ಅಲ್ಲಿ ಒಂದಿಷ್ಟು ಸ್ಮೆಲ್ ಗೋಚರ ಆಗುತ್ತೆ. ಆ ಸ್ಮೆಲ್ಲನ್ನು ಆಧರಿಸಿ ಒಳ ಹೋದಂತಹ ಪೊಲೀಸರಿಗೆ ಒಮ್ಮೆ ಶಾಕ್ ಆದಿರುತ್ತೆ. ಏನು ಅಂತಂದರೆ, ಒಂದು ಪೆಟ್ಟಿಗೆಯಲ್ಲಿ ಈ ಬೇರೆ ಬೇರೆ ನೊಣಗಳು, ಈ ಒಂದಿಷ್ಟು ಹುಳುಗಳು ಅಡ್ಡಾಡುವಂತಹ ಒಂದು ಸೀನ್ ಏನತ್ತೆ ಅದು ಕಾಣಸಿಗುತ್ತೆ. ತದನಂತರ ಆ ಪೆಟ್ಟಿಗೆಯನ್ನು ಓಪನ್ ಮಾಡಿದಾಗ ಒಂದಿಷ್ಟು ಸಿಮೆಂಟನ್ನು ಮುಚ್ಚಿದಂತಹ ರೀತಿಯಲ್ಲಿ ಗೋಚರ ಆಗುತ್ತೆ. ಅಲ್ಲಿ ಈ ಅರೆ ಕೊಳೆತಂತಹ ಒಂದು ಶಿಲ್ಪಾ ಅವರ ಮೃತದೇಹ ಸಿಗುತ್ತೆ. ಅಂದರೆ ಇಲ್ಲಿ ವಿಶಾಲ್ ಏನು ಮಾಡ್ತಿರ್ತಾನೆ ಅಂತಂದರೆ, ಆ ಒಂದು ಹೆಣ್ಣು ಮಗಳನ್ನು ಕೊಲೆ ಮಾಡಿ ಅದೇ ಒಂದು ಈ ಪೆಟ್ಟಿಗೆಯಲ್ಲಿ ಹಾಕ್ಕೊಂಡು ಅದಂತರ ಅಲ್ಲಿ ಈ ಕಚ್ಚಾ ಸಿಮೆಂಟನ್ನು ಹಾಕಿರ್ತಾನೆ. ಸೊ ಈ ಕಚ್ಚಾ ಸಿಮೆಂಟ್ ಅಂದರೆ ಉಸುಗನ್ನು ಬೆರೆಸದೇ ಇರುವಂತಹ ಒಂದು ಸಿಮೆಂಟನ್ನು ಹಾಕಿರ್ತಾನೆ. ತದನಂತರ ಆ ಪೆಟ್ಟಿಗೆಯನ್ನು ಆ ಒಂದು ಪಾಳು ಮನೆಯಲ್ಲಿ ಇಟ್ಟು ವಾಪಸ್ ಬರ್ತಾನೆ. ಸೊ ಇದಾದ ನಂತರ ಕೆಲವಿಷ್ಟು ದಿನಗಳ ನಂತರ ಆತ ಕಂಪ್ಲೇಂಟನ್ನು ಕೊಡ್ತಾನೆ, ನನ್ನ ಹೆಂಡತಿ ಕಾಣೆಯಾಗಿದ್ದಾಳೆ ಅಂಥೇಳಿ. ಎಲ್ಲೋ ಒಂದು ಕಡೆ ಪೊಲೀಸರಿಗೆ ಅನಿಸಿತ್ತು, ಈ ಗಂಡ ಇದ್ದಾನಲ್ಲ ಈ ವಿಶಾಲ್ ಅನ್ನುವಂಥವನು ಎಲ್ಲೋ ಒಂದು ಕಡೆ ಅನುಮಾನಾಸ್ಪದ ರೀತಿಯಲ್ಲಿ ನಡ್ಕೊಳ್ತಾ ಇದ್ದ. ಆ ಒಂದು ಸಂಶಯ ಸಹ ಪೊಲೀಸರಿಗಿತ್ತು. ಆದರೆ ಯಾವತ್ತೂ ಒಂದು ವಾಟ್ಸಪ್ ನೋಟ್ ಸಿಗುತ್ತೋ ಅವತ್ತೇ ಅವರಿಗೆ ಕನ್ಫರ್ಮ್ ಆಗುತ್ತೆ. ಸೊ ಇಲ್ಲಿ ವಿಶಾಲ್ ಅವರ ಸುತ್ತ ಈ ಒಂದು ಕೇಸ್ ಕೇಂದ್ರೀಕೃತ ಆಗಿದೆ ಅಂಥೇಳಿ. ಕೊನೆಗೆ CCTV ಫುಟೇಜ್ಗಳನ್ನು ಆಧರಿಸಿ ಈಗ ಸದ್ಯಕ್ಕೆ ತನಿಖೆ ನಡೀತಾ ಇದೆ. ವಿಶಾಲ್ ಕೂಡ ಕಾಣೆಯಾಗಿದ್ದಾನೆ. ಸೊ ತದನಂತರ ಈಗ ವಿಶಾಲ್ನ ಹಿಡಿಯಬೇಕಾಗಿದೆ ಪೊಲೀಸರು. ಆ ನಿಟ್ಟಿನಲ್ಲಿ ಪೊಲೀಸರು ತಮ್ಮ ಕಾರ್ಯವನ್ನು ನಡೆಸ್ತಾ ಇದ್ದಾರೆ.
ಸೊ ವೀಕ್ಷಕ ಪ್ರಭುಗಳೇ, ಮುಂದಿನ ಈ ಒಂದು ಅಪ್ಡೇಟ್ ಏನು ಅನ್ನೋದನ್ನು ಮತ್ತೆ ನಿಮಗೆ ಹೇಳುವಂತಹ ಪ್ರಯತ್ನಕ್ಕೆ KTTV ಮುಂದಾಗುತ್ತೆ. ಅಲ್ಲಿವರೆಗೂ ವೇಟ್ ಮಾಡ್ತಾಯಿರಿ, ಕಾಯ್ತಾಯಿರಿ. ಪ್ರತಿಯೊಂದು ಅಪ್ಡೇಟನ್ನು KTTV ಮೂಲಕ ಕೊಡ್ತಾನೆ. ಈ ವಿಶಾಲವನ್ನು ನಿಜಕ್ಕೂ ಪೊಲೀಸರು ಅರೆಸ್ಟ್ ಮಾಡ್ತಾರಾ ಅಥವಾ ಆ ದಿಶೆಯಲ್ಲಿ ಇನ್ನೂ ಏನೇನು ತನಿಖೆಗಳಾಗುತ್ತವೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ. ಯಾಕಂತಂದರೆ ಕ್ರೈಮನ್ನು ನಡೆದಾಗ ಎಲ್ಲೋ ಒಂದು ಕಡೆ ಅಪರಾಧಿ ಸುಳಿವನ್ನು ಬಿಟ್ಟಿರ್ತಾನೆ. ಅದೇ ರೀತಿ ಈ ವಿಶಾಲ್ ಅಂತಕ್ಕಂತಹ ವ್ಯಕ್ತಿಯೂ ಸಹ ಒಂದು ನೋಟನ್ನು ಬಿಟ್ಟು ಹೋಗಿರ್ತಾನೆ. ಅಂದರೆ ವಾಟ್ಸಪ್ಪಲ್ಲಿ ಏನು ಹರಿದಾಡ್ತಿತ್ತು ಆ ನೋಟನ್ನು ಬಿಟ್ಟು ಹೋಗಿರುವಂಥದ್ದು. ಸೊ ನೋಡೋಣ ಅಪ್ಡೇಟ್ ಏನು ಸಿಗುತ್ತೆ ಅಂತೇಳಿ ಕಾದು ನೋಡೋಣ. ಅಲ್ಲಿವರೆಗೂ KTTV ಕನ್ನಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ತಾರೆ. ನಾನು ಪ್ರವೀಣ್ ಹಡ್ಪತ್. ವಂದೇ ಮಾತರಂ.